ಲೋಕಾವನ ಭವ ಭಯ ಹರಣ ಕರುಣಾಭರಣ ಜಯ ಜಯ ಲೋಕಾವನ. ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ ದುರಿತ ನಿವಾರಣ ಸಕಲ ಕಾರಣ ಜಯ ಜಯ ಲೋಕಾವನ ಭವ ಭಯ ಹರಣ ಕರುಣಾಭರಣ ಜಯ ಜಯ ಲೋಕಾವನ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರಾಚಾರ ನಿರುಪಮ ನಿರ್ಮಲ ಮಧುರಾಚಾರ ನಿರುಪಮಾನ ಸುಗುಣಾಲಯ ಶೌರಿ ಶೌರಿ ನಿರುಪಮ ನಿರ್ಮಲ ಮಧುರಾಚಾರ ನಿರುಪಮಾನ ಸುಗುಣಾಲಯ ಶೌರಿ ನಿತ್ಯ ನಿರಾಮಯ ನಾರಾಯಣ ನಿತ್ಯ ನಿರಾಮಯ ನಾರಾಯಣ ಜಯ 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 ಲೋಕಾವನ. ಪರಮಾತ್ಮನ ಲೀಲೆಯು ಅವಜ್ಞಾನ ಗೋಚರವಾದುದು. ಆತನು ತನ್ನ ಅಗಾಧವಾದ ಮಹಿಮೆಯಿಂದ ಸರ್ವ ಜಗತ್ತನ್ನೇ ನಿರ್ಮಿಸಿ ಬಿಂಬ ಪ್ರತಿಬಿಂಬನೆಯಾದಂತೆ ನಿರ್ಲಿಪ್ತನಾಗಿದ್ದಾನೆ. ಆದರೆ ಓಂಕಾರ ಸ್ವರೂಪನಾದ ಪರಮಾತ್ಮನ ತತ್ವವನ್ನು ತಿಳಿಯದೆ ಅಜ್ಞಾನಿಗಳು ಸಂಸಾರವೆಂಬ ಸಾಗರದಲ್ಲಿ ಮುಳುಗಿ ಸಾಯುವರು. ದಿವ್ಯ ಸಾಮ್ರಾಜ್ಯದ ಮಾರ್ಗವನ್ನರಿಯದೆ ಮಾನವ ಜನ್ಮದ ಮೂಲವನ್ನೇ ಹರಿಯದೆ ಪಶು ಪಕ್ಷಿ ಮೊದಲಾದ ಯೋನಿಗಳಲ್ಲಿ ಬಿದ್ದು ನರಕಭಾಗಿಗಳಾಗುವರು. ನಾನು ಭೂಲೋಕವನ್ನು ಸಂಚರಿಸಿ ಯಾವ ಪ್ರದೇಶವನ್ನು ನೋಡುವಾಗ್ಯೂ ಅಲ್ಲಿ ಶಿವಪೂಜೆ ಶಿವಧ್ಯಾನ ಸತ್ಯ ವಿಶಿಷ್ಟರನ್ನು ಇದುವರೆಗೂ ನೋಡಲೇ ಇಲ್ಲವಾದ್ದರಿಂದ ಜಗತ್ತೇ ಕ್ರಿಮಿ ಕೀಟಗಳಂತೆ ಮೋಹದಲ್ಲಿ ಬಿದ್ದು ಕಾಮ ಕ್ರೋಧಾದಿಗಳಿಗೆ ವಶರಾಗಿ ಒಬ್ಬರನ್ನೊಬ್ಬರು ಹಿಂಸಿಸುತ್ತಾ ಸದ್ಧರ್ಮವನ್ನೇ ಮರೆತು ಧರ್ಮಭ್ರಷ್ಟ ಆಗಿರೋರು. ಹೀಗಿರುವಾಗ ಭೂಲೋಕದಲ್ಲಿ ಕಳಿಂಗಪುರವೆಂಬ ರಾಜ್ಯದಲ್ಲಿ ಗೋವಿಂದವರ್ಮನ ಪುತ್ರನಾದಂತಹ ಸತ್ಯವ್ರತ ಮಹಾರಾಜನು ಬಹಳ ಸತ್ಯ ನ್ಯಾಯ ನೀತಿ ಧರ್ಮ ನಿಷ್ಠೆಯಿಂದಲೂ ರಾಜ್ಯಭಾರ ಮಾಡುತ್ತಿರನು. ಹೀಗಿರುವಾಗ ಆ ಭೂಲೋಕದ ಜನರಿಗೆ ಆ ಮಹಾಮಹಿಮನಾದಂತಹ ಶನಿದೇವರ ಮಹಿಮೆಯಾದರೂ ತಿಳಿಯುವ ಬಗೆ ಹೇಗೆ ಇರಲಿ. ಈಗ ದೇವಲೋಕದಲ್ಲಿ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಿಂದಲೂ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಐರಾವತಗಳಿಂದಲೂ ವಿಭೂಷಿತನಾದ ದೇವೇಂದ್ರನು ವಿಶ್ವಾಮಿತ್ರ ವಸಿಷ್ಠ ಜಾಬಲಿ ಕಣ್ವ ಸಿದ್ಧಿ ಸಾಧ್ಯ ವಿದ್ಯಾಧರರ ಮೊದಲುಗೊಂಡು ಒಂದು ಸಂತೋಷಕೂಟವನ್ನು ಏರ್ಪಡಿಸುವನು. ನಾನೀಗ ಅಲ್ಲಿಗೆ ಹೋಗಿ ಆ ಭೂಲೋಕದ ರಾಜನಾದಂತಹ ಸತ್ಯವ್ರತ ಮಹಾರಾಜನ ಧರ್ಮನಿಷ್ಠೆಯನ್ನು ಆ ಸಭೆಯಲ್ಲಿ ಕೊಂಡಾಡಿದರೆ ಆ ಸಮಯಕ್ಕೆ ಸರಿಯಾಗಿ ಆ ಸೂರ್ಯಪುತ್ರನಾದಂತಹ ಶನಿದೇವರು ಅಲ್ಲಿಗೆ ಬಂದರೂ ಬರಬಹುದು.
ಆತನು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದದ್ದೇ ಆದರೆ ನಾರಾಯಣ ನಾರಾಯಣ, ನನ್ನ ಈ ದಿನದ ನಾರದೋ ಕಲಹಪ್ರಿಯ ಎಂಬ ವಾಕ್ಯಕ್ಕೆ ತಕ್ಕ ಸಂಧಾನವನ್ನೇ ಮಾಡಿದಂತಾಗುವುದು. ಇರಲಿ, ನಾನೀಗಲೇ ದೇವಲೋಕಕ್ಕೆ ಹೊರಡುವೆನು. ನಾರಾಯಣ ನಾರಾಯಣ. ಓಹೋ, ನಾನು ಮರೆತೇ ಇದ್ದನು. ನಾನು ಒಂದು ದಿನದಲ್ಲಿ ಒಂದೇ ಒಂದು ಸುಳ್ಳನ್ನಾದರೂ ಹೇಳದಿದ್ದ ಪಕ್ಷದಲ್ಲಿ ನನಗೆ ಉದರಶೂಲವು ಆರಂಭವಾಗುವುದು. ಆದ ಕಾರಣ ಇಲ್ಲಿ ಒಂದು ನಾನು ಬೀಜವನ್ನು ನೆಡುವೆನು. ಅದು ಮೊಳೆತು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗುವುದನ್ನು ನೋಡುವೆನು. ನಾರಾಯಣ ನಾರಾಯಣ. ನಟವರ ಗಂಗಾಧರ, ನಟವರ ಗಂಗಾಧರ, ಉಮಾಶಂಕರ, ನೀಲೀಲಾ ವಿನೋದ ವಿಹಾರ. ನಟವರ ಗಂಗಾಧರ, ನಾರಾಯಣ ನಾರಾಯಣ. ಜನನ ಮರಣಂದು ಚದುರಂಗವಾಗಿ, ಜನನ ಮರಣಂದು ಚದುರಂಗವಾಗಿ, ಜನರೇ ತಾಯಾಗಿ. ನಟವರ ಗಂಗಾಧರ, ಉಮಾಶಂಕರ, ನೀಲೀಲಾ ವಿನೋದ ವಿಹಾರ. ನಟವರ ಗಂಗಾಧರ, ನಾರಾಯಣ ನಾರಾಯಣ. ನೀನೆ ಕಲೆಯಾಗಿ ರಣರಂಗ ಸಾಗಿ, ನೀನೆ ಕಲೆಯಾಗಿ ರಣರಂಗ ಸಾಗಿ, ನಗುವೆ ಹೂವಾಗಿ. ನಟವರ ಗಂಗಾಧರ, ಉಮಾಶಂಕರ, ನೀಲೀಲಾ ವಿನೋದ ವಿಹಾರ. ನಟವರ ಗಂಗಾಧರ, ನಾರಾಯಣ ನಾರಾಯಣ. ತೋರಿನಲಿಂದ ಈ ಬಾಳಿನಂದ, ತೋರಿನಲಿವಿಂದ ಈ ಬಾಳಿನಂದ, ಭ್ರಮೆಯ ತುಂಬಿಡುವೆ. ನಟವರ ಗಂಗಾಧರ, ಉಮಾಶಂಕರ, ನೀಲೀಲಾ ವಿನೋದ ವಿಹಾರ. ನಟವರ ಗಂಗಾಧರ, ನಾರಾಯಣ ನಾರಾಯಣ. ನನಗೆ ಅಪರಾಧವೆನಿಸಿದ ಮನುಜರ ಮೂರು ಲೋಕಗಳು ಹೋದರು ಬಿಡನವನ. ಅನುನಯದಿ ಪೂಜಿಸಿದವರ ಪೂಜಿಸುವವರ ವಿರೋಧಿ ಬಿಡದೆ ಕಾಪಾಡುವೆನವರ. ಭಕ್ತರ ಮನವ ಹಿಚ್ಚೈನರಿರು ಶೀಘ್ರ ನಾನೀಗ
ಪ್ರಪಂಚದಲ್ಲಿ ಕೆಲವು ಮಾನವರು ದುರಹಂಕಾರದಿಂದ ನಡೆಯುತ್ತಿರುವರು. ಅಲ್ಲದೆ ತಮಗೆ ಬರಬೇಕಾದ ಮೋಕ್ಷದ ಮಾರ್ಗವನ್ನೇ ಮರೆತು ದುರಹಂಕಾರದಿಂದ ಮೋಕ್ಷವನ್ನು ಕಳೆದುಕೊಳ್ಳುತ್ತಾ ಎಲ್ಲವನ್ನು ಮರೆತು ದುರಹಂಕಾರ ಮದೋನ್ಮತ್ತದಿಂದ ಬೆಳೆಯುತ್ತಿರುವರು. ಯಾರು ತಮ್ಮ ಕುಲದೇವರನ್ನು ನನ್ನನ್ನು ಮರೆತು ದುರಹಂಕಾರದಿಂದ ಅವರಿಗೆ ಸೇರಬೇಕಾದ ಮೋಕ್ಷವನ್ನೇ ಮರೆತಿರುವರು, ಅವರಿಗೆ ಕೊಡಬಾರ ಕಷ್ಟಗಳನ್ನು ಕೊಟ್ಟು ನರಳಿಸಿ ಅವರಿಗೆ ಮುಂದೆ ಮೋಕ್ಷದ ಮಾರ್ಗವನ್ನು ತಿಳಿಸುವನು. ಯಾರು ನನ್ನ ಭಕ್ತಿ ಭಾವದಿಂದ ತಮ್ಮ ಕುಲದೇವರನ್ನು ನೆನೆಸಿಕೊಳ್ಳುತ್ತಾ ನನ್ನನ್ನು ಪೂಜಿಸುವರು, ಅವರಿಗೆ ಬೇಕಾದ ವರಗಳನ್ನು ಕೊಟ್ಟು ಕಾಪಾಡುವನು. ಭಕ್ತರ ಮನವ ಹಿಚ್ಚೆನರಿಯಲು ಶೀಘ್ರತೆ ಹೋಗುವೆ ನಾನೀಗ. ಭಕ್ತರ ಮನವ ಹಿಚ್ಚೆನರಿಯಲು ಶೀಘ್ರತೆ ಹೋಗುವೆ ನಾನೀಗ. ಸಾರಾ ಸಂತೋಷದಿ ಸಾರಾ ಸಂತೋಷದಿ ಸಾರಾ ಸಂತೋಷದಿ ಸಾರಾ ಸಂತೋಷದಿ ಸಾರಿ ಮೆರಿತಲಿರುವ ಮಂತ್ರಿ ಸಚಿವ ಪಡೈ ನಮ್ಮ ಪುರದ ಪ್ರಜೆಗಳು ಕ್ಷೇಮದಿಂದಿರುವ ಮಂತ್ರಿ ಸಚಿವ ಪಡೈ. ಪ್ರಜೆಗಳ ಕ್ಷೇಮವೇ ನಮ್ಮಯ ಕ್ಷೇಮವು, ಪ್ರಜೆಗಳ ಕ್ಷೇಮವೇ ನಮ್ಮಯ ಕ್ಷೇಮವು, ಪ್ರಜೆಗಳ ಶಾಂತಿಯೇ ನಮ್ಮಾತ್ಮ ಶಾಂತಿಯು, ಪ್ರಜೆಗಳ ಶಾಂತಿಯೇ ನಮ್ಮಾತ್ಮ ಶಾಂತಿ. ಮಂತ್ರಿ ಸಚಿವ ಪ್ರಣಯ ನಮ್ಮ ಪುರದ ಪ್ರಜೆಗಳು ಕ್ಷೇಮದಿಂದಿರುವ ಮಂತ್ರಿ ಸಚಿವ ಪ್ರಣಯ. ಶ್ರೀಹರಿಯ ಕರುಣದಿ ನಮ್ಮಯ ಪ್ರಜೆಗಳು, ಶ್ರೀಹರಿಯ ಕರುಣದಿ ನಮ್ಮಯ ಪ್ರಜೆಗಳು ಸಂತೋಷದಿಂದಲೇ ಬಾಳುತ್ತಿರುವರೆ, ಸಂತೋಷದಿಂದಲೇ ಬಾಳುತ್ತಿರುವರೆ. ಮಂತ್ರಿ ಸಚಿವ ಪ್ರಣಯ ನಮ್ಮ ಪುರದ ಪ್ರಜೆಗಳು ಕ್ಷೇಮದಿಂದಿರುವ ಮಂತ್ರಿ ಸಚಿವ ಪ್ರಣಯ. ಎಲೇ ಅಗ್ನಿಯೇ, ಮಹಾರಾಜ, ನಮ್ಮ ಅಮರಾವತಿಯಲ್ಲಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರು ಹಾಗೂ ನಿತ್ಯವೂ ಬರಬೇಕಾಗಿದ್ದ ಮಹಾ ಋಷಿಗಳೆಲ್ಲರೂ ತಮ್ಮ ಭಂಡಾರಕ್ಕೆ ತಪ್ಪದೇ ಬರುತ್ತಿರುವರು, ಅದನ್ನು ತಿಳಿಸುವಂತನಾಗು. ಮಹೇಂದ್ರ ವಿಜ್ಞಾಪಿಸಿದನು. ಲಾಲಿಸೀಗ ಅಮರವಾದ್ಯ ಅಮರಾವತಿಯ ಪರಿಯನಲ್ಲವ, ಲಾಲಿಸೀಗ ಅಮರಾವತಿಯ ಪರಿಯನಲ್ಲವ, ಲಾಲಿಸೀಗ ಲಾಲಿಸೀಗ. ಮಹೇಂದ್ರ ಅಶ್ವಿನಿ ದೇವ ವಟೆಗಳೆಲ್ಲ
ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅದು ಅಲ್ಲದೆ ಸದಾ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಿರುವರು. ಮತ್ತೇನಪ್ಪಣೆ? ಹೇ, ಬಹಳ ಸಂತೋಷವಾಯ್ತು. ಇನ್ನು ಪೀಠವನ್ನು ಮಂಡಿಸು. ಆಗಬಹುದು. ದಂಡಧರನೇ ಮಹೇಂದ್ರ, ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವೆಂದಿರುವುದು ಸೈನ್ಯಾಧಿಪ ದಂಡಧರನೇ ಸುತ್ತಲಿರುವ ದೇಹ ಶತ್ರುರಾಜರೆಲ್ಲ ಸುತ್ತಲಿರುವ ದೇಹ ಶತ್ರುರಾಜರೆಲ್ಲ ಕಪ್ಪ ಕಾಣಿಕೆಯ ತಂದೊಪ್ಪಿಸುವರೆ ಸೈನ್ಯಾಧಿಪ ಸೈನ್ಯವೆಂದಿರ್ಬೋದು ಸೈನ್ಯಾಧಿಪ ಲೇ ದಂಡಧರನೇ, ಮಹೇಂದ್ರ, ನಮ್ಮ ಅಮರಾವತಿಯಲ್ಲಿ ನಿನ್ನ ಅಧಿಕಾರವನ್ನು ಯಾವ ರೀತಿಯಲ್ಲಿಟ್ಟರೆ ಅದನ್ನು ತಿಳಿಸುವಂತನಾಗು. ವಿಜ್ಞಾಪಿಸೋಣ ಮಹೇಂದ್ರ. ದೇವರಾಜ ಕೇಳೋ ಯಮ ಧರ್ಮರಾಜ ದರ್ಪ. ದೇವರಾಜ ಕೇಳೋ ಯಮ ಧರ್ಮರಾಜ ದರ್ಪ. ಸರಿಯಾಗಿ ನನಗೆ ಈ ಮೂರು ಲೋಕದೊಳಗೆ, ಸರಿಯಾಗಿ ನನಗೆ ಈ ಮೂರು ಲೋಕದೊಳಗೆ. ಮಹೇಂದ್ರ, ಸರಿಯಾಗಿ ನನಗೆ ಈ ಮೂರು ಲೋಕದೊಳಗೆ. ಪಾಪಗೈದ ನರನ ಯಮಪಾಶದಲ್ಲಿ ಸಿಲುಕಿ, ಪಾಪಗೈದ ನರನ ಯಮಪಾಶದಲ್ಲಿ ಸಿಲುಕಿ ವಿಧ ವಿಧದಿ ಕಷ್ಟವ ಕೊಡುತ್ತಿರಲು ಕೇಳಿಗ. ಮಹೇಂದ್ರ, ವಿಧ ವಿಧದಿ ಕಷ್ಟವ ಕೊಡುತ್ತಿರಲು ಕೇಳಿಗ. ದೇವರಾಜ ಕೇಳೋ ಯಮ ಧರ್ಮರಾಜ ದರ್ಪ. ದೇವರಾಜ ಕೇಳೋ ಯಮ ಧರ್ಮರಾಜ ದರ್ಪ. ಸರಿ ಯಾರ್ಯಾರ ನನಗೆ ಈ ಮೂರು ಲೋಕದೊಳಗೆ. ಮಹೇಂದ್ರ, ದಂಡಧರನೇ, ನನ್ನ ಅಧಿಕಾರಕ್ಕೆ ಈ ಮಾನವೀಯ ಪ್ರಪಂಚದಲ್ಲಿ ದುಃಖಿಸಿ ಆಶಾ ನಿರಾಶ ದ್ವಂದ್ವ ಯುದ್ಧಗಳಲ್ಲಿ ಮೊದಲಾದ ದ್ವಂದ್ವಗಳಲ್ಲಿ ಮುಳುಗಿರುವುದಲ್ಲದೆ ನನ್ನ ಅಧಿಕಾರಕ್ಕೆ ಯಾವ ಕುಂದುಕೊರತೆಗಳಿಲ್ಲದೆ ಸುಚಿತ್ರವಾಗಿ ನಡೆಯುತ್ತಿರುವುದು. ಮಹೇಂದ್ರ, ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯ್ತು. ನಿನ್ನ ಪೀಠವನ್ನು ಮಂಡಿಸು. ತಳೆದ ನರುಷ ಮನದೆ ವರ ಸಚಿವ ಸೈನ್ಯಾಧಿಪ ನಿಮ್ಮಯ ಬಲದೆ ತಳೆದ ನರುಷ ಮನದೆ. ದಂಡಧರನೇ ವೀರರಂತೆ ನಿಮ್ಮ ಘನತರ ಸಾಗದಳು ನಾನು. ದಂಡಧರನೇ ವೀರರಂತೆ ನಿಮ್ಮ ಘನತರ ಸಾಗದಳು ನಾನು. ಸಹನೆ ಮೀರಿದ ನಿಮ್ಮಯ ಶೌರ್ಯದಿ ಸಹನೆ ಮೀರಿದ ನಿಮ್ಮಯ ಶೌರ್ಯದಿ ತಳೆದ ನರುಷ ಮನದೆ ವರದ ನರುಷ ಮನದೆ ತಳೆದ ನರುಷ ಮನದೆ. ಎಲೆ ಅಗ್ನಿ, ನಿನ್ನಂತ ಮುಸಿಷ್ಠನಾದ ಅಗ್ನಿಯು, ಎಲೆ ದಂಡಧರನೇ ಮಹೇಂದ್ರ, ನಿನ್ನಂತ ಶೂರನಾದ ಯಮಧರ್ಮರಾಯನು ನನ್ನ ಅಮರಾವತಿಯಲ್ಲಿರುವವರೆಗೂ ನನಗೂ ನನ್ನ ಅಮರಾವತಿಗೂ ಕುಂದು ಕೊರತೆಗಳೆಂದರೇನು? ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಮಂಡಿಸಿ. ಆಗಬಹುದು. ಚಾರಣೆ, ಸಮಾಚಾರವೇನು? ಹಾಗಾದ್ರೆ ಅವಳನ್ನು ಬಹಳ ಮರ್ಯಾದೆಯಿಂದ ಆಸನಕ್ಕೆ ಬರಮಾಡಿ. ನಾರಾಯಣ ಜಗದೀಶ ನಾಡುವ ಜಗವೇ ನಾಟಕ ಜಗದೀಶ ನಾಡುವ
ಜಗವೇ ನಾಟಕರಂಗ ಸಂಚಾರಿ ನಾನಾಗಿ ಕಾಣುವ ಸಂಚಾರಿ ನಾನಾಗಿ ಕಾಣುವ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ನಾರಾಯಣ ನಾರಾಯಣ ಸರಿ ಸಮತ ಮಗೆ ಯಾರಿ ಹರೆನುವರೆ ಆ ಆ ಸರಿ ಸಮತ ಮಗೆ ಯಾರಿ ಹರೆನುವರೆ ಸರಿ ಸಮತ ಮಗೆ ಯಾರಿ ಹರೆನುವರೆ ನೆರೆಯುತ್ತ ಬರದೆ ಅಪಜಯ ಪಡೆಯೇ ಮೆರೆಯುತ್ತ ಬರದೆ ಅಪಜಯ ಪಡೆಯೇ ನಾರದ ಮೋದವನಾವಿರುವ ನಾರದ ಮೋದವನಾವಿರುವ ಜಗದೀಶ ನಾಡುವ ಜಗವೇ ನಾಟಕ ನಾರಾಯಣ 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 ದಾಂಬಿಕ ಜನರ ದಂಬವನಳಿಸಿ ಧಾರ್ಮಿಕ ಜನರ ದಂಬವನಳಿಸಿ ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ ನ್ಯಾಯದ ನಾಂದಿಯ ನಾವಾಡುವ ನ್ಯಾಯದ ನಾಂದಿಯ ನಾವಾಡುವ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ಸಂಚಾರಿ ನಾನಾಗಿ ಕಾಣುವ ಸಂಚಾರಿ ನಾನಾಗಿ ಕಾಣುವ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ನಾರಾಯಣ ನಾರಾಯಣ ಸತ್ಯ ಸ್ವರೂಪದ ದೀಪವ ಬೆಳಗಲು ಸತ್ಯ ಸ್ವರೂಪದ ದೀಪವ ಬೆಳಗಲು ನಿತ್ಯ ಭಾವದ ರೂಪವ ನಳಿಸಲು
ಸಕಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿ ಪೂಜ್ಯರೇ. ಮಹೇಂದ್ರ, ಪೂಜ್ಯರೇ, ಶತಕೃತಶಾಲಿಯಾದ ನಿನ್ನೊಬ್ಬನಿಗೆ ಮಾತ್ರ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಅಧಿಕಾರವಿರುವುದು. ನಾನು ಇಲ್ಲಿಯೇ ಕುಳಿತುಕೊಳ್ಳುವುದು. ಪೂಜ್ಯರೇ, ಆ ದಯಾಮಯನಾದ ಶ್ರೀಹರಿಯ ಕೃಪೆಯಿಂದಲ್ಲವೇ ಈ ಸಕಲ ಸಾಮ್ರಾಜ್ಯವೂ ಲಭಿಸಿರುವುದು. ಪೂಜ್ಯರೇ, ಆದುದರಿಂದ ಮಹೇಂದ್ರ, ತಾವು ಈ ಪೀಠದಲ್ಲಿ ಕುಳಿತುಕೊಳ್ಳಿ ಪೂಜ್ಯರೇ. ಹಾಗೆ ಆಗಲಿ ಮಹೇಂದ್ರ. ಪೂಜ್ಯರೇ, ಇಲ್ಲಿ 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 ಇಲ್ಲಿ. ನಾರಾಯಣ ನಾರಾಯಣ. ಚಾರಣೆ, ಸಮಾಚಾರವೇನು? ಹಾಗಾದ್ರೆ ಅವರನ್ನು ಬಹಳ ಮರ್ಯಾದೆಯಿಂದ ಆತನಿಗೆ ಬರಮಾಡಿ. ಮಹೇಂದ್ರ, ಸಕಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠದಲ್ಲಿ ಕುಳಿತುಕೊಳ್ಳಿ ಪೂಜ್ಯರೇ. ಆಗಬಹುದು. ಯಾರಲ್ಲಿ ನಮ್ಮ ಮನೆ ರಾಜ ಬರಮಾಡಿ. ಹಾಗೆ ಆಗಲಿ. ಮಹಾನಂದವೇ ಉಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಮಹಾನಂದವೇ. ಮೋಧ ಏನಿ ಓನ್ಮಾದ ಏನಿ ಮೊಹಗನಾದ ಏನಿ ವಿನೋದ ಏನಿಗತ ಮೋಧ ಏನಿ ಓನ್ಮಾದ ಏನಿ ಮೊಹಗನಾದ ಏನಿ ವಿನೋದ ಏನಿ ಮಹಾನಂದವೇ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ. ಶಿರಕೆತ್ತೆ ತಾಳಗೊಲ್ಲಿಂತ ತಕ್ಕಿಟ ಹಿಮಿಕಿಟ ತಕ ಝಣುರೆನ್ನಿಸಿ
ತಕ್ಕೆಯ ಶಿರಕೆತ್ತಿ ತಾಳಗೊಲ್ಲಿಂತಟ್ಟಿ ತಕ್ಕಿಟ ದಿಮಿಕಿಟ ತಕ ಝಣುರೆನ್ನಿಸಿ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಸೊಕ್ಕಿದೆ ಕುಣಿತವ ಕುಣಿವ ನೇರಳೆ ಬಾಲೆ ಸೊಕ್ಕಿದೆ ಕುಣಿತವ ಕುಣಿವ ನೇರಳೆ ಬಾಲೆ ಏನಿ ಗಮದನಿ ಏನಿ ಸಗಮದನಿ ಏನಿ ಮಹಾನಂದವೇ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ ಮಮ್ಮಗ ಮಾಮ ನೀನಿದದ ನೀ ಸಾಸದ ನಿ ಸ ಮಮ್ಮಗ ಗಮ ನೀನಿದದ ನೀ ಸಾಸದ ನಿ ಸ ಮಮ್ಮಗ ಗಮ ನೀನಿದದ ನಿ ಸಾಸದ ನಿ ಸ ಸಗ ಸಸ ನಿದ 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 ಮದಮ ಸಗಸ ನಿದ 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 ಮದಮ ಗಮದನಿಸ 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 ಆರು ನಿನ್ನಯ ಹೃದಗರದಿ ನರ್ತಿಸಿ ಮಾರಶುರತೆಯ ಪ್ರಚಾರಿಸುತ್ತೀರ್ಪ ಆರು ನಿನ್ನಯ ಹೃದಗರದಿ ನರ್ತಿಸಿ ಮಾರಶುರತೆಯ ಪ್ರಚಾರಿಸುತ್ತೀರ್ಪ ಕ್ಷೀರವದನ ನಮ್ಮ ಚನ್ನಕೇಶವರಾಯ ಕ್ಷೀರವದನ ನಮ್ಮ ಚನ್ನಕೇಶವರಾಯ ಓರಗೆ ನಿಮ್ ಸನ್ನೆ ತೋರು ತಲಿಹನೇನೆ ಓರಗೆ ನಿಮ್ ಸನ್ನೆ ತೋರು ತಲಿಹನೇನೆ ಏನಿ ಗಮದನಿ ಏನಿ ಸಗಮದನಿ ಏನಿ ಮಹಾನಂದವೇ ಭಾಮಿನಿ ಬೇಷ್, ಬಹಳ ಸಂತೋಷವಾಯಿತು. ಯಾರಲ್ಲಿ ಅವರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಕಾರಣ ಸಮಾಚಾರವೇನು? ದೂರದಲ್ಲಿ ಶರೀರವರು ಕಾಯ್ತಿರೋರು. ಹಾಗಾದ್ರೆ ಅವಳನ್ನು ಬಹಳ ಮರ್ಯಾದೆಯಿಂದ ಆತನಿಗೆ ಬರಮಾಡಿ. ಸೂರ್ಯನಂದನ, ಇದನ್ನು ವಂದಿಸುವೇನು? ಮಹೇಂದ್ರ, ನಿನಗೆ ಮಂಗಳವಾಗಲಿ. ಸೂರ್ಯನಂದನ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸೂರ್ಯನಂದನ, ಹಾಗೆ ಆಗಲಿ ಮಹೇಂದ್ರ. ಪೂಜ್ಯರೇ ಮಹೇಂದ್ರ, ಸುರಮುನಿವರ ನಿಮ್ಮಯ ದರ್ಶನದಿ ನಾರಾಯಣ ನಾರಾಯಣ. ಸುರಮುನಿವರ ನಿಮ್ಮಯ ದರ್ಶನದಿ ಸುರಮುನಿವರ ನಿಮ್ಮಯ ದರ್ಶನದಿ ಧನ್ಯನಾದನು ಮುನಿಪ. ಪೂಜ್ಯರೇ, ಮಹೇಂದ್ರ, ತಾವು ಎಲ್ಲಿಂದ ಬಂದಿರಿ ಮತ್ತೆ ಎಲ್ಲಿಗೆ ತೆರಳುವಿರಿ ಅದನ್ನು ತಿಳಿಸುವಂತರಾಗಿ. ಪೂಜ್ಯರೇ ಮಹೇಂದ್ರ, ಪೂಜ್ಯರೇ ಹೇಳುತ್ತೇನೆ ಕೇಳು. ಭೂಲೋಕದಲ್ಲಿ ಅದನ್ನೇಕೆ ಇವರನ್ನು ಕೇಳಿ ತಿಳಿದುಕೊಳ್ಳಬೇಕು. ಕಲೆ ಪ್ರಿಯರಾದ ಇವರು ನಾರಾಯಣ ನಾರಾಯಣ. ಎಲ್ಲಿ ನೀವು ಕಲೆ ಉಂಟು ಮಾಡಿ ಈ ಬಡದೋಗಿ ನಾರದರು ಇಲ್ಲಿಯ ಮಾತು ಅಲ್ಲಿ, ಅಲ್ಲಿಯ ಮಾತು ಇಲ್ಲಿ
ಹೇಳುವುದರಲ್ಲಿ ಈ ಮೂರು ಲೋಕಗಳಲ್ಲಿ ಬಿಟ್ಟರೆ ಯಾರು ತಾನೇ ಇವರು ಮಹೇಂದ್ರ? ಮಹೇಂದ್ರ, ಪೂಜ್ಯರೇ, ದೇವತೆಗಳಾಗಿಯೂ ದಿಕ್ಪಾಲಕರಾಗಿಯೂ ಇರುವ ನೀವುಗಳು ಈ ರೀತಿಯಾಗಿ ಮಾತನಾಡಬಹುದೇ? ನಾನು ಹಗಲಿರುಳು ಸಂಚರಿಸಿ ನೋಡುತ್ತಿರುವಾಗೆ ದುಷ್ಟರೇನಾದರೂ ಕಣ್ಣಿಗೆ ಬಿದ್ದರೆ ಕೂಡಲೇ ಅವರ ನಿಗ್ರಹಕ್ಕೆ ತಕ್ಕ ಏರ್ಪಾಡನ್ನು ಮಾಡುತ್ತಲೇ ಇರುವೆನು. ಸತ್ಪುರುಷರೇನಾದರೂ ಬೂದಿ ಮುಚ್ಚಿದ ಕೆಂಡದೋಪಾದಿಯನ್ನು ಹರಿದಿದ್ದರೆ ಅವರ ಗುಣಧರ್ಮವನ್ನು ಕೂಡಲೇ ಪ್ರಚುರಪಡಿಸುತ್ತಲೇ ಇರುವನು. ಮಹೇಂದ್ರ, ಪೂಜ್ಯರೇ, ನಾನು ಈಗಲೂ ಅದಕ್ಕಾಗಿಯೇ ಇಲ್ಲಿಗೆ ಬಂದಿರುವುದು. ಮಹೇಂದ್ರ, ಪೂಜ್ಯರೇ, ಅಂತಹ ಸತ್ಯವಂತರಾದ ಎಲ್ಲಿಯಾದರೂ ಕಂಡಿರೆ ತಿಳಿಸುವಂತರಾಗಿ ಪೂಜ್ಯರೇ. ಮಹೇಂದ್ರ, ಪೂಜ್ಯರೇ, ಭೂಲೋಕದಲ್ಲಿ ಕಳಿಂಗಪುರವೆಂಬ ರಾಜ್ಯದಲ್ಲಿ ಗೋವಿಂದವರ್ಮನ ಪುತ್ರನಾದಂತಹ ಸತ್ಯವ್ರತ ಮಹಾರಾಜನು ಬಹಳ ಸತ್ಯದಿಂದಲೂ ಧರ್ಮದಿಂದಲೂ ನಿಷ್ಠೆಯಿಂದಲೂ ರಾಜ್ಯಭಾರ ಮಾಡುತ್ತಿರುವನು. ಆತನು ಸಾಧು ಸಂತರು ಧರ್ಮಾತ್ಮರನ್ನು ಕಂಡರೆ ಆದರಾತಿಥ್ಯದಿಂದ ಸತ್ಕರಿಸುವನು. ಆತನು ನನ್ನನ್ನು ಸತ್ಕರಿಸಿದ ರೀತಿಯನ್ನು ನೋಡಿದರೆ ಆಹಾ, ಆನಂದಕರವಾಗಿರುವುದು. ಆತನಂತಹ ಸತ್ಯವಂತರು ಧರ್ಮಾತ್ಮರು ನರರಲ್ಲಿಯೇ ಆಗಲಿ ಸುರರಲ್ಲಿಯೇ ಆಗಲಿ ಕಟ್ಟ ಕಡೆಯದಾಗಿ ಆ ನವಗ್ರಹ ದೇವತೆಗಳಲ್ಲಿಯೂ ಸಹ ಯಾರೂ ಇಲ್ಲವೆಂದು ನಾನು ಧಾರಾಳವಾಗಿ ಹೇಳಬಲ್ಲೆನು. ಯಾರವನು? ಯಾರವನು? ನಾರಾಯಣ ನಾರಾಯಣ. ಸತ್ಯವ್ರತ ಅವನು ನನಗೆಷ್ಟು ಮಾತ್ರವನು, ಆ ನಾರದವನು ನನಗೆಷ್ಟು ಮಾತ್ರವನು. ಏನೆಂದರೆ ನಾರದರೆ ಅವನ ಮನೆಯ ಮೃಷ್ಟಾನ್ನ ಪಾದಗಳನ್ನು ತಿಂದು ಅವನು ನೀಗ ಲೋಕದಲ್ಲಿ ಹೊರಟಿಲ್ಲ. ನಾರದರೆ ಬಲ್ಲೆ ಬಲ್ಲೆನು ನಿಲ್ಲಿಸು ನಾರದ. ನಾರಾಯಣ ನಾರಾಯಣ. ನಿಲ್ಲಿಸು ನಾರದ ನರಹರವನ ಕೊಲ್ಲ ಮಾನವನನ್ನೆಲ್ಲ ನೀಗಲೇ, ಕೊಲ್ಲ ಮಾನವನನ್ನೆಲ್ಲ ನೀಗಲೇ, ಕೊಲ್ಲ ನರಗಿಸಿ ನೋಡಿದನು, ಕೊಲ್ಲ ನರಗಿಸಿ ನೋಡಿದನು, ಕೊಲ್ಲ ನರಗಿಸಿ ನೋಡಿದನು. ಬಲ್ಲೆ ಬಲ್ಲೆನು ನಿಲ್ಲಿಸು ನಾರದ ನರಹರವನ ನರಹರವನ ನಾರಾಯಣ ನಾರಾಯಣ. ಸತ್ಯವ್ರತನು ಈ ಚಾರಾಸುರನಿಗೆ ಅವನೆಷ್ಟು ಮಾತ್ರವನು. ಅವನನ್ನು ದೇಶ ಭ್ರಷ್ಟನಾಗಿ ಮಾಡುವುದಕ್ಕೆ ಆಗುವುದಿಲ್ಲವೋ? ಆಗುವುದಿಲ್ಲ. ಏನು ಹೇಳಿದ್ರಿ? ಕಡಗ. ನೀವು ಕಲಹಾ ಬೀಜವನ್ನು ನೆಟ್ಟು ಸಸಿ ಮಾಡಿದ್ರಿ. ದೇವೇಂದ್ರನು ತಲೆದೂಗುವುದು ಈ ಸಭಿಕರಿಗೆ ರುಚಿಕರ. ಆ ಸತ್ಯವ್ರತನನ್ನು ದೇಶ ಭ್ರಷ್ಟನಾಗಿ ಮಾಡದೆ ಹೋದರೆ ಮಾಡದೆ ಹೋದರೆ ಒಂದೇ ನೋಡುತ್ತೀರಿ ನನ್ನ ಪರಾಕ್ರಮವನ್ನು. ಮಹೇಂದ್ರ, ಪೂಜ್ಯರೇ, ನಾನಾಡುತ್ತಿರುವ ಮಾತು ಸುಳ್ಳೆಂದಾದರೆ ಆತನ ಕುಲಗುರುಗಳಾದಂತಹ ವಸಿಷ್ಠ ಮಹಾಮುನಿಗಳು ಇಲ್ಲಿಯೇ ಇರುವರು. ಬೇಕಾದರೆ ಕೇಳಿ ತಿಳಿದುಕೊಳ್ಳಬಹುದು. ನಾರಾಯಣ ನಾರಾಯಣ. ಪೂಜ್ಯರೇ, ಮಹೇಂದ್ರ, ತಾವು ಎಲ್ಲಿಂದ ಬಂದಿರಿ ಮತ್ತೆ ಎಲ್ಲಿಗೆ ತೆರಳುವಿರಿ ಅದನ್ನು ತಿಳಿಸುವಂತರಾಗಿ ಪೂಜ್ಯರೇ. ಮಹೇಂದ್ರ, ಪೂಜ್ಯರೇ, ನಾನು ಕಳಿಂಗಪುರ ಮಾರ್ಗವಾಗಿ ಹಾಗೆ ನಿಮ್ಮನ್ನೆಲ್ಲರನ್ನೂ ನೋಡಿಕೊಂಡು ಹೋಗಲು ಇಲ್ಲಿಗೆ ಬಂದಿರು ಮಹೇಂದ್ರ. ಪೂಜ್ಯರೇ, ಹಾಗಾದ್ರೆ ಆ ಸತ್ಯವಂತರಾಗಿ ವಿಚಾರವನ್ನು ತಿಳಿಸುವಂತರಾಗಿ ಪೂಜ್ಯರೇ. ಆಗಬಹುದು ಮಹೇಂದ್ರ, ಹೇಳುತ್ತೇನೆ. ದೇವಾನಾಥ ನಾರಾಯಣ ನಾರಾಯಣ. ಪೂಜ್ಯರೇ, ನಾರಾಯಣ ನಾರಾಯಣ. ಸತ್ಯವಂತನಾದ ಸತ್ಯವ್ರತನು ನರರಲ್ಲಿ ಆಗಲಿ ಸುರರಲ್ಲಿ ಆಗಲಿ ದೇವಾರು ದೇವತೆಗಳಲ್ಲಿ ಆಗಲಿ
ಕಿನ್ನರ ಕಿಂಪುರುಷ ಯಾರಿಂದಲೇ ಆಗಲಿ ಸತ್ಯಭ್ರಷ್ಟನಾಗಿ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಆದರೂ ನನಗೆ ಮಾಡಿದ ಉಪಚಾರ ಅಷ್ಟು ಪ್ರತ್ಯುತ್ತರವಾಗಿದೆ. ನಿಜ ನಿಜ, ನಾರದರು ಹೇಳುತ್ತಿರುವ ಮಾತು ಸತ್ಯ. ಆ ಸತ್ಯವಂತ ರಾಜನು ಮಾಡುತ್ತಿರುವ ಯಾಗ ಯಜ್ಞಾದಿಗಳಿಂದಲ್ಲವೇ ದೇವತೆಗಳಾದ ನಾವುಗಳು ಸಂತೋಷ ಪಡುತ್ತಿರುವುದು. ಅಲ್ಲದೆ ಅವನ ಕೀರ್ತಿಯು ಭೂಲೋಕದಲ್ಲಿ ಮಾತ್ರವಲ್ಲದೆ ದೇವಲೋಕದಲ್ಲಿಯೂ ಹಬ್ಬಿ ಹರಡುತ್ತಿರುವುದಲ್ಲ. ನಾರಾಯಣ ನಾರಾಯಣ. ಸತ್ಯರದ ಅವನಷ್ಟೊಂದು ಸತ್ಯವಂತನೇ. ವಸಿಷ್ಠರೇ, ಆ ನಿಮ್ಮ ಶಿಷ್ಯನಾದ ಸತ್ಯರಥನ ಮನೆಯಲ್ಲಿ ಮೃಷ್ಟಾನ್ನ ಭೋಜನಗಳನ್ನು ಮಾಡಿ ಈ ದೇವಲೋಕದಲ್ಲಿ ಆನಂದವನ್ನು ಹೊರಡುತ್ತಿರುವಿರ. ವಸಿಷ್ಠರೇ, ನಾನಾರು ಛಾಯಾಸುತ ಚಂದ್ರ ಅವನು ನನ್ನ ಹಿಡಿತಕ್ಕೆ ಸಿಕ್ಕಿದರೆ ಕಳಿಸಿ ಒಂದೇ ಅವನ ಪರಾಕ್ರಮವೇನೆಂಬುದು ಒಳ್ಳೆ ತಿಳಿಯುವುದು. ನಿಮ್ಮ ಶಿಷ್ಯನಾದ ಸತ್ಯವ್ರತನನ್ನು ನಾನು ದೇಶ ಪ್ರಸನ್ನನಾಗಿ ಮಾಡಲು ಸಾಧ್ಯವಿಲ್ಲವೋ? ಸಾಧ್ಯವಿಲ್ಲ. ನಾರಾಯಣ ನಾರಾಯಣ. ಬ್ರಹ್ಮಾಂಡವ ನಡೆದುವುದು ಈಗಲೇ. ಬ್ರಹ್ಮಾಂಡವ ನಡೆದುವುದು ಈಗಲೇ. ಬ್ರಹ್ಮಾಂಡವ ನಡೆದುವುದು ಈಗಲೇ. ಬ್ರಹ್ಮಾಂಡವ ಸಂಜಾತರಾದ ನೀವು ಯಜ್ಞ ಹೋಗಾದಿಗಳ ನೆಪದಿಂದ ಮೂಕ ಪ್ರಾಣಿಗಳನ್ನು ಆಹುತಿ ಕೊಡುವುದರಲ್ಲಿ ಪ್ರತ್ಯಕ್ಷ ದೈವಂಸಕರು ನೀವು. ನಾರಾಯಣ ನಾರಾಯಣ. ನಾನಾರು ಸೂರ್ಯಪುತ್ರನು. ನಾನು ಆಡಿದ ಮೇಲೆ ನಾಡಿಯುತ್ತಿರುವೆನು. ನೀನು ಸತ್ಯವನ್ನು ಕೆಡಿಸಿದ್ದೆ, ಆದರೆ ನನ್ನ ಕಾವ್ಯ ಕಮಂಡಲವನ್ನು ಕೆತ್ತಿ ಬಿಸಾಡಿ ಈ ಗಾರುಗಾದಿನ ಮೇಲೆ ಏರಿ ದಕ್ಷಿಣಾಭಿಮುಖವಾಗಿ ಹೋಗುವುದು. ಇದೇ ನನ್ನ ಶಪಥ. ಸೂರ್ಯಭದ್ರ, ಸಪ್ತಸಾಗರಗಳೇ ಏಕಕಾಲದಲ್ಲಿ ದೇಶಭ್ರಷ್ಟನನ್ನಾಗಿ ಮಾಡಬೇಕಾದರೆ ನಾನು ಧರಿಸಿರುವ ಈ ಕಾವ್ಯ ಕಮಂಡಲವನ್ನೆಲ್ಲವನ್ನು ಎತ್ತು ಬಿಸಾಡಿ ಹತ್ತರ ರೀತಿಯ ಪ್ರಯಾಣವನ್ನು ಮಾಡಬೇಕು. ಇದೇ ನನ್ನ ಶಪಥ. ಸಾಕು ನಿಮ್ಮ ನೋಡಿ
ವರದಾನಿಯಾದ ವರವಸಿಷ್ಠರೇ ವಸಿಷ್ಠರೇ ಮಹೇಂದ್ರ ಪರಮಾಜ್ಞಾನಿಯಾದ ವರವಸಿಷ್ಠರೇ ದುರದೊಳೀಗ ತಾವು ಮಾಡಬೇಡಿ ಪಂಥ ಸಾಕು ಸಾಕು ನಿಮ್ಮ ನುಡಿ ಏತಕ್ಕೆ ಈ ಪಾರಿ ಮಾತನಾಡುವೇರೆ ಸಾಕು ಸಾಕು ನಿಮ್ಮ ನುಡಿ ಸೂರ್ಯನಂದನ ಸೂರ್ಯಾನಂದನಾನೆ ಸಾರಿ ಸಾರಿ ಬೇಡ್ವೆ ಸೂರ್ಯಾನಂದನಾನೆ ಸಾರಿ ಸಾರಿ ಬೇಡ್ವೆ ಸರಸಾಶ ಕೇಳೋ ಸುರತ್ನ ಸರಸಾಶ ಕೇಳೋ ಶೌರ್ಯವಂತ ನೀನು ಸಾಕು ಸಾಕು ನಿಮ್ಮ ನುಡಿ ಈ ಪಾರಿ ಮಾತನಾಡುವೇರೆ ಸಾಕು ಸಾಕು ನಿಮ್ಮ ನುಡಿ ಸೂರ್ಯನಂದನ ವಸಿಷ್ಠರೇ ಮಹೇಂದ್ರ ತಾವುಗಳು ಈ ರೀತಿಯಾಗಿ ಕಲಹ ಮಾಡುವುದು ಸರಿಯಲ್ಲ. ಹಾಗಾಗಿ ತಾವುಗಳು ತಮ್ಮ ತಮ್ಮ ಸತ್ಯಲೋಕಕ್ಕೆ ತೆರಳುವಂತರಾಗಿ ಆಗಬಹುದು. ನಾರಾಯಣ ನಾರಾಯಣ. ತಂಗಾಳಿ ಬೀಸಿದಂತಾಯಿತು. ಸೂರ್ಯಪುತ್ರನ ಬಿರುಗಾಳಿಯಂತಹ ಆರ್ಭಟ, ವಸಿಷ್ಠರ ಶಪಥ, ಮಹೇಂದ್ರನ ನೀರಿನಿಂದ ಹೊರತೆಗೆದಂತಹ ಮತ್ಸದಂತಹ ವಿಲವಿಲ ಒದ್ದಾಟ, ಇವೆಲ್ಲವನ್ನು ನೋಡಿದರೆ ಅಹೋಮಯವಾಗಿರುವುದು. ನಾರಾಯಣ ನಾರಾಯಣ. ಇರಲಿ, ನಾನು ಹಿಂದೆ ನೆಟ್ಟಂತಹ ಬೀಜ ಈಗ ಮೊಳಕೆಯೊಡೆಯಲು ಆರಂಭವಾಗಿದೆ ಎಂದಾಯಿತು. ಅಂದ ಮೇಲೆ ಇದು ಉತ್ತಮವಾದ ರುಚಿಯಾದ ಫಲ ನೀಡುವುದರಲ್ಲಿ ಸಂದೇಹದ ಮಾತೇ ಇಲ್ಲ. ಮುಂದೆ ನಾವು ಸವಿಯೋಣ, ನೀವು ಸವಿಯಿರಿ. ಇರಲಿ ಪಾಪ. ಕೋಪಗೊಂಡು ಶನಿದೇವರು ಮಹೇಂದ್ರನ ಮೇಲೆ ಹಾಗೂ ವಸಿಷ್ಠರ ಮೇಲೆ ಕೋಪಗೊಂಡರಲ್ಲ ಪಾಪ. ವಿನಾಕಾರಣವಾಗಿ ಆ ಸತ್ಯವ್ರತ ರಾಜನ ಮೇಲೆ ಶಪಥ ಮಾಡಿ ಹೊರಟೇ ಹೋದರಲ್ಲ. ನೋಡೋಣ ಇವರಿಬ್ಬರ ಶಪಥಗಳು ಮುಂದೆ ಏನಾಗುವೆಂದು. ಬಲರೇ ಗೋಪಾಲ ಮನಸ ಭಜಿಪೆನೋ ಭಕ್ತ ಸುಶೀಲಂ ಭಜರೇ ಗೋಪಾಲ. ನಾರಾಯಣ ನಾರಾಯಣ. ಆಗಮ ಸಾರ ಹಂಸ ವಿಹಾರ ಆಗಮ ಸಾರ ಹಂಸ ವಿಹಾರ ಭೋಗ ಶರೀರ ಭುವನಾಧಾರ ಭೋಗ ಶರೀರ ಭುವನಾಧಾರ ಭಜರೆ ಗೋಪಾಲ ಮನಸ ಭಜಿಪೆನೋ ಭಕ್ತ ಸುಶೀಲಂ ಭಜರೆ ಗೋಪಾಲ. ನಾರಾಯಣ ನಾರಾಯಣ. ಆದಿ ಮಧ್ಯಾಲಯ ರಹಿತನು ನೀನು ಆದಿ ಮಧ್ಯಾಲಯ ರಹಿತನು ನೀನು ಆದಿ ಅಂತ್ಯ ಎಲ್ಲ ನಿನ್ನಯ ಲೀಲೆ. ಆದಿಮಧ್ಯಾಲಯ ರಹಿತನು ನೀನೆ ಆದಿಮಧ್ಯಾಲಯ ರಹಿತನು ನೀನೆ ಆದಿ ಅಂತ್ಯ ಎಲ್ಲ
ನಿನ್ನಯ ಲೀಲೆ ಭೋಗ ಶರೀರ ಭುವನಾಧಾರ ಭೋಗ ಶರೀರ ಭುವನಾಧಾರ ಭಜರೆ 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 ಗೋಪಾಲ ಮನಸ ಭಜಿಪೆನು ಭಕ್ತ ಸುಶೀಲಂ ಭಜರೆ ಗೋಪಾಲ ಗೋಪಾಲ